ಹಲೋ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಪೂರಿ ಮತ್ತೆ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಗೈಸ್, ಫಸ್ಟು ಆಲೂಗೆಡ್ಡೆ ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆನಲ್ಲಿ. ಗೈಸ್, ಫಸ್ಟ್ ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋಣ. ಅದಕ್ಕೆ ನಾನು ನೀರಿಟ್ಟಿದ್ದೀನಿ. ಸ್ವಲ್ಪ ನಾನು ಈ ಥರ ಕಟ್ ಮಾಡಿ ಹಾಕ್ತೀನಿ, ಸೊ ದಟ್ ಬೇಗ ಬೇಯಲಿ ಅಂತ. ಫುಲ್ ಏನು ಹಾಕಕ್ಕೆ ಹೋಗಲ್ಲ. ಆಲೂಗೆಡ್ಡೆ ಬೇಯಲಿ, ಅಷ್ಟರೊಳಗೆ ನಾವು ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಗೈಸ್, ಆಲೂಗೆಡ್ಡೆ ಬೇಯುವಾಗ ನೀವು ಬೇಕಿದ್ರೆ ಅದಕ್ಕೆ ಉಪ್ಪು ಹಾಕೋಬಹುದು. ಸ್ವಲ್ಪ ಈರುಳ್ಳಿನ ಸಿಪ್ಪೆ ತೆಗ್ದ್ಬಿಟ್ಟು ಈ ತರ ನೀರಿಗೆ ಹಾಕೊಂಡಿರಿ. ಹೆಚ್ಚುವಾಗ ನಿಮ್ಗೆ ಕಣ್ಣೀರು ಬರೋದಿಲ್ಲ, ಕಣ್ಣುರಿ ಆಗೋದಿಲ್ಲ. ಸಿಪ್ಪೆ ತೆಗ್ದ್ಬಿಟ್ಟು ನೀರಿಗೆ ಹಾಕೊಂಡ್ಬಿಟ್ರೆ, ಈಗ ನೀರಲ್ಲಿ ಹಾಕಿರ್ತೀರಲ್ಲ, ಆ ಈರುಳ್ಳಿನ ತಗೊಂಡು ಹೆಚ್ಚಿ ಆಲೂಗೆಡ್ಡೆ ಪಲ್ಯ ಮಾಡುವಾಗ ಈ ತರ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೆಲವ್ರು ಸಣ್ಣಗೂ ಹೆಚ್ಚುತ್ತಾರೆ, ಅವರಿಷ್ಟ. ಬಟ್ ನಾನು ಈ ತರ ಉದ್ದುದ್ದಕ್ಕೆ ಹೆಚ್ಕೊಂತೀನಿ. ನೋಡಿ, ನೀರ್ಗೆ ಹಾಕಿಟ್ಟಿರೋದ್ರಿಂದ ನಿಮ್ಗೆ ಕಣ್ಣಲ್ಲಿ ನೀರ್ ಬರಲ್ಲ ಹೆಚ್ಚುವಾಗ. ನೀವು ಹಾಗೆ ಸಿಪ್ಪೆ ತೆಗೆದು ಕಟ್ ಮಾಡಿದ್ರೆ ಕಣ್ಣೀರ್ ಸುರಿಸ್ತಾ ಇರ್ಬೇಕು. ಹೀಗೆ ತಿನ್ ಸ್ಲೈಸಸ್ ತರ ಕಟ್ ಮಾಡ್ಕೊಂಡ್ಬಿಡಿ. ನಾನು ಆಕ್ಚುಲಿ 3 ಆಲೂಗೆಡ್ಡೆ ತಗೊಂಡಿದ್ದೀನಿ, 3 ಈರುಳ್ಳಿನೂ ತಗೊಂಡೆ. ಇದು ಏನು ತುಂಬಾ ದಪ್ಪ ಇರ್ಲಿಲ್ಲ ಈರುಳ್ಳಿ, ಸೊ 3 ತಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಈ ಹಸಿಮೆಣಸಿನ್ಕಾಯಿನ ಉದ್ದುದ್ದ ಹೆಚ್ಕೊಂತೀನಿ ನಾನು. ನಿಮಗ್ ಬೇಕು ಅಂದ್ರೆ ಈ ತರ ಚಿಕ್ಕದಾಗಿ ಈ ತರ ಹೆಚ್ಕೋಬಹುದು, ಬಟ್ ನಾನು ಈ ತರನೇ ಕಟ್ ಮಾಡ್ಕೊಳ್ಳೋದು. ಅದು ಮಕ್ಳಿಗೆ ಸಿಕ್ಕಿದ್ರೆ ಎತ್ತಾಕ್ತಾರೆ, ತುಂಬಾ ಚಿಕ್ಕದಾಗಿದ್ರೆ ನೋಡ್ದಂಗ ಹಾಗೆ ತಿನ್ಬಿಡ್ತಾರೆ ಅಂದ್ಬಿಟ್ಟು ನನಗೆ ಇದೇ ಪ್ರಾಕ್ಟೀಸ್. ಮಧ್ಯದಲ್ಲಿ ನೋಡ್ಕೋತಾ ಇರಿ ಆಲೂಗೆಡ್ಡೆ ಚೆನ್ನಾಗಿ ಕುಕ್ ಆಗಿದ್ಯಾ, ಬೆಂದಿದ್ಯಾ ಅಂತ. ಈಗ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಗೈಸ್, ನನ್ನ ಮಗಳು ಫ್ರೆಂಡು ಒಬ್ಳು ಹೇಳಿದ್ಲಂತೆ, ಈ ಸರಿ ಹಾಲಿಡೇಸ್ ಅಲ್ಲಿ ಎಕ್ಸಾಮ್ ಮುಗಿದ್ಮೇಲೆ ಆಂಟಿ ತೋರಿಸಿರೋ ರೆಸಿಪೀಸ್ ಟ್ರೈ ಮಾಡ್ತೀನಿ, ಸಿಂಪಲ್ ರೆಸಿಪೀಸ್ ಅಂತ. ತುಂಬಾ ಖುಷಿ ಆಯ್ತು, ಬಿಕಾಸ್ ನಾನು ತೋರಿಸ್ತಿರೋದು ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ನಾನು ಅದಕ್ಕೆ ಇನಿಷಿಯಲಿ ತುಂಬಾ ಸಿಂಪಲ್ ಆಗಿರೋ ರೆಸಿಪೀಸೇ ತೋರಿಸ್ತಾ ಇದ್ದೀನಿ. ಈ ತರ ಮಕ್ಕಳು ನೋಡಿ ಕಲಿತಾರೆ ಅಂದ್ರೆ ಖುಷಿ ಆಗತ್ತೆ. ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಟೊಮೆಟೊ. ನಾಟಿ ಅಥವಾ ಇದು ಆಪಲ್ ಟೊಮೆಟೊ ಅಂತಾನೆ ಹೇಳ್ತಾರೆ, ಅದು ಯಾವ್ದು ಬೇಕಾದ್ರೆ ತಗೋಬಹುದು. ನಾನು ಎರಡೂನು ಅದು ಇದು ತಗೊಂಡಿದ್ದೀನಿ. ಇತ್ತು ಬರೀ ನಾಟಿ ಟೊಮೆಟೊ ಚೆನ್ನಾಗೇ ಇರುತ್ತೆ, ಯಾವ್ದಿರುತ್ತೆ ಅದು ತಗೊಳ್ಳಿ. ಟೊಮೆಟೊ ಕಟ್ ಮಾಡ್ಕೊಂಡಾಯ್ತು. ಇದು ಆಲೂಗೆಡ್ಡೆ ಬೆಂದಿದೆ ಗೈಸ್, ಚೆನ್ನಾಗಿ ಬೆಂದಿದೆ. ಈಗ ಇದಿರೋದು ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದು ನೀರು ಸ್ವಲ್ಪ ಉಳ್ಕೊಂಡಿದೆ ನೋಡಿ. ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, ಈರುಳ್ಳಿ, ಕಾಣಿಸ್ತಿದ್ಯಾ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು. ಶುಂಠಿನ ನೀವು ತುರ್ಕೊಳ್ಳಬಹುದು, ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ.
ಸಣ್ಣದಾಗಿ ಹೆಚ್ಕೊಳ್ಳಬಹುದು. ಆಮೇಲೆ ಟೊಮೊಟೊ ಒಗ್ಗರಣೆ ಹಾಕಕ್ಕೀಗ ಒಂದು ಪ್ಯಾನ್ ಇಡಿ. ಗೈಸ್ ಇದು ಕಾದಿದೆ. 1-2 ಸ್ಪೂನು ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ ಸ್ವಲ್ಪ 1 ಸ್ಪೂನಷ್ಟು, ಆಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಬಿಡಿ. ಇದಕ್ಕೆ ಹೆಚ್ಚಿಟ್ಟಿರೋ ಟೊಮೊಟೊ, ಒಂಚೂರು ಬೇಯ್ಲಿ, ಇಷ್ಟು ನೋಡಿ ಅರಿಶಿನ, ನಮ್ಮ ಮನೇಲೆಲ್ಲ ಮೀಡಿಯಂ ಖಾರ ತುಂಬ ತಿನ್ನಲ್ಲ. ಸೊ ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕೊಳ್ಳಿ. ಸೊ ನಾನೊಂದು 10 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೆ. ಇಷ್ಟಕ್ಕೆ ಮೀಡಿಯಮ್ ಆಗಿರುತ್ತೆ. ಇನ್ನೂ ಬೇಕು ಅನ್ನೋರು ಒಂದು 15-16 ಹಾಕ್ಕೋಬೋದು. ಇದು ಒಂದು 5 ನಿಮಿಷ ಗೈಸ್ ಸ್ವಲ್ಪ ಕುಕ್ ಆಗಲಿ, ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ. ಮುಚ್ಚಿರ್ತೀನಿ ಒಂದು 5 ಮಿನಿಟ್ಸ್. ಇದಾಗಿದೆ. ಈಗ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆನ ಹಾಕ್ಕೋಬೇಕು. ಕಾಣಿಸ್ತಿದೆ. ಆವಾಗಲೇ ಆಲೂಗೆಡ್ಡೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ಈಗ ನೋಡಿಕೊಂಡು ಒಂದು ಸ್ವಲ್ಪ ಹಾಕೊಳ್ಳಿ, ಮಿಕ್ಸ್ ಮಾಡೋಕ್ಕೆ ಮುಂಚೆ ಈ ಥರ. ಗೈಸ್ ಇದೆಲ್ಲ ಮಿಕ್ಸ್ ಆಗಿದೆ ನೀಟಾಗಿ. 1-2-3 ಮಿನಿಟ್ಸ್ ಬಿಟ್ಬಿಟ್ಟು ಆಫ್ ಮಾಡಿಬಿಡೋಣ. ಮುಚ್ಚಿರಿ ಹೀಗೆ 1-2-3 ಮಿನಿಟ್ಸ್. ಗೈಸ್ ಇದಾಗಿದೆ. ಓಕೆ, ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪೊಂದು ಉದುರಿಸ್ಬಿಡೋದು ನೋಡಿ ಹೀಗೆ. ಈಗ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗೈಸ್ ಇದಕ್ಕೆ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ, 1-2 ಬೌಲಷ್ಟು. ಬರೀ ಗೋಧಿ ಹಿಟ್ಟು ಹಾಕಿ ಮಾಡ್ತಾರೆ ಎಷ್ಟೋ ಜನ, ಬಟ್ ನಾನು ಸ್ವಲ್ಪ ಮೈದಾನು ಮಿಕ್ಸ್ ಮಾಡ್ತೀನಿ. ಮೈದಾ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ಹಾಕೊಳ್ತೀನಿ, ಏನು ತೊಂದರೆ ಇಲ್ಲ. ಇದಕ್ಕೆ ಇಷ್ಟು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಲೈಕ್ ಅರ್ಧ ಬಟ್ಲು ಮೈದಾ ತಗೊಳ್ಳಿ, ಚೆನ್ನಾಗಿ ಬರುತ್ತೆ ಪೂರಿ. ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಲ್ಟ್. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೇ ಈ ಥರ ಸೈಡಲ್ಲಿರೋ ಹಿಟ್ಟೆಲ್ಲ ಹೀಗೆ ಅಂದ್ಕೊಂಡು ನೀಟಾಗಿ ನಾದ್ಕೊಳ್ಳಿ. ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, 1 ಸ್ಪೂನಷ್ಟು. ನಿಮಗೆ ಬೇಕಾದರೆ ಇನ್ನೂ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು
ಹೀಗೆ ನಾದ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ತೀರಾ ಕೈಗೆ ಅಂಟ್ತಿದೆ ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೋದು. ನೋಡಿ ಈ ಥರ ಕೈಗೆ ಅಂಟೋದಿಲ್ಲ, ನೀಟಾಗಿ ನೋಡಿ ಈ ಥರ ಸಾಫ್ಟಾಗಿ ಚೆನ್ನಾಗಿ, ತುಂಬ ಹಾರ್ಡು ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು. ಓಕೆ ಗೈಸ್, ಇದಾಯಿತು. ಅಷ್ಟೊಂದು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಗೈಸ್. ಈಗ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಡ್ತಿದ್ದೀನಿ. ಪೂರಿಗೆ ಪೂರಿ ಲಟ್ಟಿಸ್ಕೊಳ್ಳೋಣ. ಇನ್ನೊಂದ್ಸರಿ ಹೀಗೆ ನಾದ್ಕೊಂಡ್ಬಿಟ್ಟು ನಿಮ್ಗೊಂಥರ ಹಿಟ್ಟು ಅಂಟುತ್ತೆ ಅಂದರೆ ನೀವೊಂದು ಸ್ವಲ್ಪ ಹಿಟ್ಟು ಉದುರಿಸ್ಕೋಬೋದು. ಈ ಥರ ಇಷ್ಟಿಷ್ಟು ದಪ್ಪ ಪೂರಿಗೆ ಚಿಕ್ಕ ಚಿಕ್ಕದು ನೋಡಿ ಈ ಥರ. ಈಗ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್. ಪ್ರೆಷರ್ ಬಿಡದ ಹಾಗೆ ಲಟ್ಟಿಸ್ಕೊಳ್ಳಿ. ಒಂದೇ ಸರಿ ಒಂದು 4-5 ಮಾಡ್ಕೊಳ್ಳಿ. ಹೀಗೆ ತುಂಬ ತೆಳುನೂ ಆಗಬಾರ್ದು, ಈ ಥರ ಫಸ್ಟೇ ರೌಂಡ್ ಆ ಉಂಡೆನ ನೀಟಾಗಿ ನಾದ್ಕೊಂಡ್ಬಿಟ್ರೆ ಬ್ರೇಕು ಇವೆಲ್ಲ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪೌಡರ್ ಅದ ಗೋಧಿ ಹಿಟ್ಟು ಹಸಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ಳಿ. ಹೀಗೆ ಗೈಸ್, ತುಂಬ ತೆಳು ಮಾಡಬೇಡಿ, ಅದು ಥಿಕ್ನೆಸ್ ತೋರಿಸ್ತೀನಿ ತಾಳಿ. ಅಷ್ಟಿದ್ರೆ ಸಾಕು. ತುಂಬ ತೆಳು ಆದ್ರೆ ಚೆನ್ನಾಗಿರಲ್ಲ ಪೂರಿ. ನೋಡಿ ಇಷ್ಟಿದ್ರೆ ಸಾಕು. ಕಾಣಿಸ್ತಿದ್ಯಾ? ಅದು ಗೈಸ್ ಎಣ್ಣೆಲಿ ನಿಮಗೆ ಕಾಣಿಸ್ತಿರೋದು ಆ್ಯಕ್ಚುಲಿ ನಾನು ಫ್ರೆಂಚ್ ಫ್ರೈಸ್ ಮಾಡಿದ್ದೆ, ಅದು ಸ್ವಲ್ಪ ನಿಮ್ಗೆ ಹಾಗೆ ಕಾಣಿಸ್ತಿದೆ. ಈಗ ಎಣ್ಣೆ ಕಾದಿದ್ಯಾ ಅಂತ ನೋಡೋದಕ್ಕೆ ಎಲ್ಲ ಲೇಡೀಸಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಎಣ್ಣೆ ಕಾದಿದ್ಯಾ ಅಂತ ನೋಡೋದಕ್ಕೆ ಒಂದು ಚಿಕ್ಕ ಪೀಸ್ ಹಿಟ್ಟು ಹಾಕಬೇಕು. ಅದು ಇಮ್ಮಿಡಿಯೇಟ್ ಮೇಲ್ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನೋಡಿ ಹೀಗೆ ಕಾದಿದೆ ಎಣ್ಣೆ. ಈಗ ಪೂರಿ ಹಾಕೋಣ. ಇಲ್ಲಿ ನೋಡಿ ಸ್ಮಾಲ್ ಪೂರಿ ಚಕ್ಕಿಗೆ ಅಂತ ಹಾಕಿದ್ದು ನೋಡಿ ಗೈಸ್. ಸ್ವಲ್ಪ ಹೀಗೆ ಅನ್ಬೇಕು ಮೆತ್ತಗೆ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ಈಗ ಇದನ್ನ ತಿರುಗಿಸೋಣ. ನೀವು ಮೈದಾ ನಾನು ಆಕ್ಚುಲಿ ಆ್ಯಡ್ ಮಾಡಿದೆ, ಕೆಲವರು ಆ್ಯಡ್ ಮಾಡಲ್ಲ. ಮೈದಾ ಹಾಕ್ಲಿಲ್ಲ ಅಂದ್ರೆ ಪೂರಿ ಫುಲ್ಲು ಸಮ್ವಾಟ್ ಲೈಕ್ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೈದಾ ಹಾಕ್ತೀನಿ. ಅದು ನಿಮಗೆ ಅದು ಚೆನ್ನಾಗಿ ಬರುತ್ತೆ. ಪೂರಿದು ಫಿನಿಶಿಂಗ್ ಅಂತ ಏನು ಹೇಳ್ತೀವಲ್ಲ, ಆ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಂದ್ರೆ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ. ಸೊ ಇದು ಈ ಥರ ಮಾಡಬೇಕು. ಇದಾಗಿದೆ, ಕಲರ್ ಒಂಚೂರು ಚೇಂಜ್ ಆಗ್ತಿದೆ ಅಲ್ಲ, ಸೊ ಇದಾಗಿದೆ ಅಂತ ತೆಗೆದು ಬಿಡೋಣ. ನೋಡಿ ಎರಡು ಕಡೆನೂ ಆಗಿದೆ. ನೋಡಿ ಗೈಸ್, ಈ ತರ ಪೇಪರ್ ಟವೆಲ್ ಮೇಲೆ ಈ ತರ ಪೂರಿನ ಹಾಕೊಳ್ಳಿ.
ಈ ತರ ಒಂಚೂರು ನೀವು ನಿಧಾನಕ್ಕೆ ಈ ತರ ಪ್ರೆಸ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಹುಷಾರು, ಎಣ್ಣೆ ಹತ್ರ ಮಾಡುವಾಗ ಒಂದ್ ಸ್ವಲ್ಪ ಸೆಕೆಂಡ್ಸ್ ಬಿಟ್ಟು ಈ ತರ ಫ್ಲಿಪ್ ಮಾಡಿ. ನೋಡಿ ಆಗಿದೆ, ಈ ಸೈಡ್ ಆಗಿದೆ. ತೆಗೆಯೋಣ. ತೆಗೆದು ಪೇಪರ್ ಟವೆಲ್ ಮೇಲೆ ಹಾಕೊಳ್ಳಿ. ಮೆತ್ತಿಗೆ ಸೈಡಿಂದ ಈ ತರ ಬಿಡಬೇಕು. ಲರ್ನರ್ಸ್ಗೆ ಹೇಳ್ತಾ ಇದ್ದೀನಿ, ಈ ತರ ಫೋಲ್ಡ್ ಆದ್ರೆ ನೋ ವರಿ ಮಾಡ್ಕೋಬೇಡಿ. ಈ ತರ ಮಾಡಿ ಹಿಂಗನ್ನಿ, ಸರಿ ಹೋಗತ್ತೆ. ನೋಡಿ ಗೈಸ್, ಆಲೂಗಡ್ಡೆ ಪಲ್ಯ, ಬಿಸಿ ಬಿಸಿ ಪೂರಿ ರೆಡಿ. ನೋಡಿದ್ರಲ್ಲ ಗೈಸ್, ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ಹೇಗ್ ಮಾಡೋದು ಅಂತ. ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.